ಭಗವಾನ್ ಅವರು ಅಲ್ಲಿ ಹೋದಾಗ ನೀನೇನಾದರೂ ಈ ಸಿನಿಮಾನ ಅಣ್ಣವ್ರು ಹಾಕ್ಕೊಂಡು ಮಾಡಿದರೆ ನಿನ್ನೆ ತಲೆ ಕಡ್ದು ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ, ಈ ಕತೆ ಸವಾಸನೆ ಬೇಡ, ನಾನು ಈ ಸಿನಿಮಾ ಮಾಡಲ್ಲ ಅಂತ ಅವರು ಬಿಟ್ಬಿಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಹಿರಿಯ ನಿರ್ದೇಶಕರಾದಂತಹ ಭಗವಾನ್ ಅವರಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವ ಸಿನಿಮಾ ವಿಷಯದಲ್ಲಿ ಈ ಸಿನಿಮಾ ಮಾಡಿದ್ರೆ ನೀನು ತಲೆ ಕಡ್ದು ಬಿಡ್ತೀನಿ ಅಂತ ಹೇಳಿದ್ರು ಅನ್ನೋದನ್ನು ತಿಳ್ಕೋಣ. ಹಾಗೆಯೇ ಅವರು ಈ ರೀತಿ ಹೇಳೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ತಿಳ್ಕೋಣ. ಹೊಸ ಬೆಳಕು ಸಿನಿಮಾ ಆದಮೇಲೆ ಭಗವಾನ್ ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಕತೆ ಹುಡುಕ್ತಿರ್ತಾರೆ. ಆಗೆಲ್ಲ ಸಾಹಿತಿಗಳ ಒಂದು ಕಾದಂಬರಿ ಕತೆಗಳನ್ನು ಸಿನಿಮಾ ಮಾಡೋದು ಒಂದು ರೂಢಿ, ಒಳ್ಳೆ ಹಿಟ್ ಕೂಡ ಆಗ್ತಿತ್ತು. ಹಾಗಾಗಿ ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸುಬ್ಬಣ್ಣ ಕಾದಂಬರಿಯ ಒಂದು ರೈಟ್ಸನ್ನು ತಗೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರಿಗೆ ಈ ಕತೆ ಹಿಡಿಸಿರುತ್ತೆ. ಸರಿ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರ ಹತ್ರ ಮಾತನಾಡಿ ಆಗಿನ ಕಾಲದಲ್ಲಿ ಸುಮಾರು 10,000 ರೂಪಾಯಿಗೆ ಈ ಒಂದು ಕಾದಂಬರಿಯ ಒಂದು ರೈಟ್ಸನ್ನು ತಗೊಳ್ತಾರೆ. ಆದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಒಂದು ಷರತ್ತನ್ನು ಹಾಕಿರ್ತಾರೆ. 1 ವರ್ಷದಲ್ಲಿ ಈ ಒಂದು ಕಾದಂಬರಿ ಆಧಾರವಾಗಿ ಯಾವುದೇ ರೀತಿಯ ಒಂದು ಸಿನಿಮಾ ಕಾರ್ಯ ಆರಂಭ ಆಗಿಲ್ಲ ಅಂದರೆ ಈ ರೈಟ್ಸು ನಿಮ್ಗೆ ಇರಲ್ಲ, ಅದು ನನಗೇ ವಾಪಸ್ ಬರುತ್ತೆ ಅಂತ ಒಂದು ಷರತ್ತು ಹಾಕಿರ್ತಾರೆ. ಸರಿ ಅಂತ ಭಗವಾನ್ ಅವರು ಕೂಡ ಒಪ್ಕೊಂಡಿರ್ತಾರೆ. ಸರಿ ಅಂತ ಈ ಕಥೆಯನ್ನು ವರದಪ್ಪನವ್ರಿಗೆ ಹೇಳ್ತಾರೆ. ಅವ್ರಿಗೆ ಇಷ್ಟ ಆಗುತ್ತೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಈ ಕಥೆಯನ್ನು ಕೇಳಿ ತುಂಬ ಖುಷಿಯಾಗಿ ಒಪ್ಕೊಂಡಿರ್ತಾರೆ. ಸಿನಿಮಾ ಮಾಡೋಣ ಅಂತ ಹೇಳಿರ್ತಾರೆ. ಹೀಗೆ ಒಂದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ರಾತ್ರಿ ಮಲಗಿದ್ದಾಗ ಈ ಒಂದು ಸಿನಿಮಾದ ಕಥೆಯನ್ನು ಹೇಳ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ಸರಿ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳಿರ್ತಾರೆ. ಆದರೆ ಮರುದಿನ ಭಗವಾನ್ ಅವರಿಗೆ ಫೋನ್ ಮಾಡಿ ನಮ್ಮ ಮನೆಗೆ ಬಾ ಅಂತ ಕರೆಸ್ತಾರೆ. ಭಗವಾನ್ ಅವರು ಅಲ್ಲಿ ಹೋದಾಗ ನೀನೇನಾದರೂ ಈ ಸಿನಿಮಾನ ಅಣ್ಣವ್ರು ಹಾಕ್ಕೊಂಡು ಮಾಡಿದರೆ ನಿನ್ನೆ ತಲೆ ಕಡ್ದು ಬಿಡ್ತೀನಿ ಅಂತ ಹೇಳ್ತಾರೆ. ಭಗವಾನ್ ಅವರಿಗೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ರೀತಿ ಹೇಳಲಿಕ್ಕೂ ಒಂದು ಕಾರಣ ಇದೆ. ಈ ಸುಬ್ಬಣ್ಣ ಕಾದಂಬರಿಯ ಒಂದು ಕತೆ ಯಾವ ರೀತಿ ಹೋಗುತ್ತೆ ಅಂದರೆ, ಇದೊಂದು ಮಹಾರಾಜರ ಕಾಲದಲ್ಲಿ ಒಂದು ನಡೆಯುವಂತಹ ಕತೆ. ಮೈಸೂರು ಮಹಾರಾಜರು ಆಸ್ಥಾನ ವಿದ್ವಾಂಸರೆಲ್ಲ ಇರ್ತಾರಲ್ಲ, ಆ ರೀತಿ ಅಲ್ಲಿ ಒಂದು ನಾರಾಯಣ ಶಾಸ್ತ್ರಿಗಳು ಅಂತ ಇರ್ತಾರೆ. ಇವರು ಪುರಾಣ ಮತ್ತು ಕತೆಗಳನ್ನು ಮಹಾರಾಜರಿಗೆ ಹೇಳ್ತಾ ಇರ್ತಾರೆ. ಆವಾಗ ಈ ರೀತಿ ಒಂದು ಕಥೆಯನ್ನು ಹೇಳಿದಾಗ ಅವರಿಗೆ ಬಹುಮಾನ ಸಿಗ್ತಿರುತ್ತೆ. ಅದೇ ಅವರೊಂದು ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ದಾರಿಯಾಗಿರುತ್ತೆ. ಈ ನಾರಾಯಣ ಶಾಸ್ತ್ರಿಗೆ ಸುಬ್ಬಣ್ಣ ಅನ್ನೋ ಒಂದು ಮಗ ಇರ್ತಾನೆ. ಅವನಿಗೆ ಈ ಕಥೆ ಪುರಾಣಗಳಲ್ಲಿ ಆಸಕ್ತಿ ಕಡಿಮೆ, ಸಂಗೀತದಲ್ಲಿ ಆಸಕ್ತಿ ಹೆಚ್ಚು. ಹಾಗಾಗಿ ಈ ಸಂಗೀತವನ್ನು ಕಲಿಯೋದ್ರಲ್ಲಿ ಅವನಿಗೆ ಆಸೆ ಇರುತ್ತೆ. ಒಮ್ಮೆ ಅವ್ರ ತಂದೆ ಜೊತೆ ಈ ಸುಬ್ಬಣ್ಣ ಕೂಡ ಅರಮನೆಗೆ ಹೋಗಿರ್ತಾನೆ. ಮಹಾರಾಜರು ನೀನು ಒಂದು ಕತೆ ಹೇಳು, ನಿನಗೂ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅವನು ನಾನು ಕತೆ ಹೇಳಲ್ಲ, ಸಂಗೀತ ಹೇಳ್ತೇನೆ ಅಂತ ಒಂದು ಶ್ಲೋಕವನ್ನು ತುಂಬ ಚೆನ್ನಾಗಿ ಹಾಡ್ತಾನೆ. ಮಹಾರಾಜರಿಗೆ ಖುಷಿಯಾಗಿ ಒಂದು ಸಣ್ಣ ಬಹುಮಾನವನ್ನು ಕೊಟ್ಟು, ನೀನು ದೊಡ್ಡವನಾದಮೇಲೆ ಇದಕ್ಕೂ ಚೆನ್ನಾಗಿ ಹಾಡಿದರೆ ಒಂದು ದೊಡ್ಡ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಒಂದು ಬಹುಮಾನದ ಆಸೆ ಸುಬ್ಬಣ್ಣನಲ್ಲಿ ಈ ಸಂಗೀತದ ಬಗ್ಗೆ ಮತ್ತು ಒಲವನ್ನು ಹೆಚ್ಚಿಸುತ್ತೆ. ಒಂಥರ ಸಂಗೀತ ಕಲಿಯೋದ್ರಲ್ಲಿ ಹುಚ್ಚನಾಗ್ಬಿಡ್ತಾನೆ. ಸಂಗೀತ ಕಲಿಯೋಕ್ಕೆ ಅಲ್ಲಿ ಇಲ್ಲಿ ಹೋಗಿ ಅಂತ ಕಲಿತಿರ್ತಾನೆ, ಕಲಿತಿರ್ತಾನೆ. ಯಾಕೆಂದರೆ ತಂದೆಯವರಿಗೆ ಸಂಗೀತ ಕಲಿಯೋದು ಇಷ್ಟ ಇರಲ್ಲ. ಇದಾದ ಮೇಲೆ ಸುಬ್ಬಣ್ಣನವರಿಗೆ ಮದುವೆ ಮಾಡ್ತಾರೆ, ಮಕ್ಕಳಾಗುತ್ತೆ. ಆದರೆ ಈ ಸುಬ್ಬಣ್ಣನಿಗೆ ಒಂದು ಮನೆಯ ಜವಾಬ್ದಾರಿನ ತಗೊಳ್ಳುವಂಥದ್ದಾಗಲಿ ಅಥವಾ ಒಂದು ಹೆಂಡತಿ ಮಕ್ಕಳ ಒಂದು ಒಳ್ಳೆಯದ್ರ ಬಗ್ಗೆ ವಿಚಾರ ಮಾಡೋದಾಗಲಿ ಇದು ಯಾವುದೂ ಇರಲ್ಲ. ಬರೀ ಸಂಗೀತದ ಬಗ್ಗೆನೇ ಒಲವು. ಹೀಗೆ ಈ ರೀತಿ ಮಾತಿನ ಮೇಲೆ ಮಾತು ಬೆಳೆದು ಸುಬ್ಬಣ್ಣ ಮನೆಯಲ್ಲಿ ಗಲಾಟೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ತಂದೆ ತಾಯಿಯನ್ನು ಬಿಟ್ಟು ಹೊರಟು ಬಿಡ್ತಾನೆ. ಇದಾದ ನಂತರ ತಂದೆ ತಾಯಿ ತೀರು ಹೋಗಿರೋ ವಿಷಯ ಕೂಡ ಸುಬ್ಬಣ್ಣನಿಗೆ ಗೊತ್ತಾಗಲ್ಲ. ಅಷ್ಟು ಒಂದು ಅಲಕ್ಷ್ಯ ಮಾಡಿಬಿಡ್ತಾನೆ. ಅದೇ ರೀತಿ ಇವನು ಏನು ಕಲ್ಕತ್ತಾಕ್ಕೆ ಹೋಗಿ ಸಂಗೀತವನ್ನು ಆಧರಿಸಿ ಒಂದು ಜೀವನ ಮಾಡಬೇಕಂತ ಹೋಗಿರ್ತಾನೋ, ಒಂದರ ಮೇಲೆ ಒಂದು ದುರ್ಘಟನೆಗಳು ನಡೆದು ಜೀವನ ನರಕ ಆಗ್ಬಿಡುತ್ತೆ. ಅವನ ಮಕ್ಕಳು ತೀರೋಗ್ತಾರೆ, ಹೆಂಡತಿ ತೀರೋಗ್ತಾಳೆ. ಈ ರೀತಿ ಜೀವನ ಒಂದು ಜಿಗುಪ್ಸೆ ಆಗ್ಬಿಡುತ್ತೆ ಸುಬ್ಬಣ್ಣನಿಗೆ. ಇದೊಂಥರ ಸ್ಯಾಡ್ ಸ್ಟೋರಿ. ಆದರೆ ಈ ರೀತಿ ಒಂದು ಸ್ಯಾಡ್ ಸ್ಟೋರಿ ಏನು ಪ್ರಾಬ್ಲಮ್ ಇರಲಿಲ್ಲ. ಆಗಿನ ಕಾಲದಲ್ಲಿ ಈ ರೀತಿ ಒಂದು ಸ್ಟೋರಿ ಹಿಟ್ ಆಗ್ತಿತ್ತು. ಹೀಗಾಗಿ ಈ ವಿಷಯದಲ್ಲಿ ಏನು ಸಮಸ್ಯೆ ಇರಲಿಲ್ಲ. ಪಾರ್ವತಮ್ಮನವರಿಗೆ ಸಮಸ್ಯೆ ಆಗಿದ್ದು ಈ ಸುಬ್ಬಣ್ಣ ಏನು ಒಂದು ಮನೆಯ ಜವಾಬ್ದಾರಿ ನೋಡ್ಕೊಳ್ಳದೆ ಹೆಂಡತಿ ಮಕ್ಕಳ ಬಗ್ಗೆ ಒಂದು ಗಮನ ವಹಿಸದೆ ಮನೆ ಬಿಟ್ಟು ಹೋಗ್ತಾನಲ್ಲ, ಆ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಜನ ಒಪ್ಕೋತಾರ ಅನ್ನೋದು ಪಾರ್ವತಮ್ಮನವರ ಒಂದು ವಿಚಾರವಾಗಿತ್ತು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಒಂದು ರೋಲ್ ಮಾಡೋದು ಪಾರ್ವತಮ್ಮನವರಿಗೆ ತಮ್ಮ ಮಕ್ಕಳನ್ನು ಅವರು ದಾರಿಯಲ್ಲಿ ಬಿಟ್ಟು ಹೋದಾಗೆ ಅನಿಸ್ತಿತ್ತು. ಹೀಗಾಗಿ ಅವರಿಗೆ ಇದೊಂದು ವಿಷಯ ಹಿಡಿಸ್ತಿಲ್ಲ. ಮತ್ತು ಇದೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಇಮೇಜಿಗೆ ತಕ್ಕಾಗೆ ರೋಲ್ ಅಲ್ಲ ಅಂತ ಅವರ ಅಭಿಪ್ರಾಯ. ಈ ವಿಷಯಕ್ಕಾಗಿ ಅವರು ಕೋಪಗೊಂಡು ಭಗವಾನ್ ಅವರ ಹತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಂಡತಿ ಮಕ್ಕಳು ಬಿಟ್ಟೋಗೋ ರೋಲ್ ಮಾಡಿದ್ರೆ ಜನ ಒಪ್ಕೋತಾರ, ಈ ರೀತಿ ಸಿನಿಮಾ ನೀನು ಮಾಡಿದ್ರೆ ನೀನು ತಲೆ ಕಡ್ದು ಬಿಡ್ತೀನಿ ಅಂತ ಹೇಳ್ತಾರೆ.
ಭಗವಾನ್ ಅವ್ರಿಗೂ ಈ ರೀತಿ ಒಂದು ಕಾರಣವನ್ನು ಕೇಳಿದಾಗ ಹೌದು ಅನಿಸುತ್ತೆ. ಸರಿ, ಈ ಕತೆ ಸವಾಸನೆ ಬೇಡ, ನಾನು ಈ ಸಿನಿಮಾ ಮಾಡಲ್ಲ ಅಂತ ಅವರು ಬಿಟ್ಬಿಡ್ತಾರೆ. ಇದಾದಮೇಲೆ ಒಂದು ಬೇರೆ ಕತೆ ಆಯ್ಕೆ ಮಾಡಿಕೊಂಡು ಮುಂದಿನ ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಮಾಡ್ತಾರೆ. ಈ ಒಂದು ಸುಬ್ಬಣ್ಣ ಅನ್ನೋ ಕತೆ ಬಗ್ಗೆ ಅವರು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಆದರೆ ಈ ಮುಂದಿನ ಸಿನಿಮಾವನ್ನು ಒಂದು ಶೂಟಿಂಗ್ ಮಾಡ್ತಿರ್ಬೇಕಿದ್ರೆ ಅವರಿಗೊಂದು ಪತ್ರ ಬರುತ್ತೆ. ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವಂತಹ ಪತ್ರ. ಆ ಪತ್ರದಲ್ಲಿ ಒಂದು ಚೆಕ್ ಕೂಡ ಇರುತ್ತೆ. ಸುಮಾರು 8,400 ರೂಪಾಯಿ ಹಣವನ್ನು ಅವ್ರು ಕಳಿಸಿರ್ತಾರೆ. ಹಾಗೆಯೇ ಪತ್ರದಲ್ಲಿ ನೀವು ಒಂದು ಕಾಪಿರೈಟ್ಸ್ ತಗೊಂಡು 1 ವರ್ಷ ಆಯಿತು, ಯಾವುದೇ ರೀತಿಯ ಒಂದು ಸಿನಿಮಾ ಕಾರ್ಯವನ್ನು ನೀವು ಆರಂಭ ಮಾಡಿಲ್ಲ, ಹಾಗಾಗಿ ನಿಮ್ಮದೊಂದು ಈ ಕಾಪಿರೈಟ್ಸ್ನ ಹಕ್ಕು ಮುಗಿಯುತ್ತೆ, ಇದು ನನ್ನ ಹತ್ರನೇ ಉಳಿಯುತ್ತೆ. ನೀವು 10,000 ರೂಪಾಯಿ ಕೊಟ್ಟಿದ್ರಿ, ಅದರಲ್ಲಿ 1,600 ರೂಪಾಯಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ಉಳಿದಿರೋ 8,400 ರೂಪಾಯಿ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಬರೆದಿರ್ತಾರೆ. ಭಗವಾನ್ ಅವರಿಗೆ ತುಂಬ ಒಂದು ಆಶ್ಚರ್ಯ, ಖುಷಿ ಆಗುತ್ತೆ. ಯಾಕೆಂದರೆ ಅವರು 10,000 ರೂಪಾಯಿ ಹೋಯ್ತು ಅಂತ ಆ ವಿಷಯನ ಬಿಟ್ಟಿರ್ತಾರೆ. ಯಾಕೆಂದರೆ ಅವರು ಯಾವಾಗ ಈ ಸಿನಿಮಾ ವಿಷಯವನ್ನು ಕೈ ಬಿಟ್ಟಿದ್ರೋ ಅದೇ ರೀತಿ ಈ ರೈಟ್ಸ್ಗೆ ಕೊಟ್ಟಿರುವಂತಹ 10,000 ರೂಪಾಯಿ ವಿಷಯವನ್ನು ಕೂಡ ಮರೆತು ಬಿಟ್ಟಿದ್ರು. ಯಾವತ್ತೂ ಅದರ ಬಗ್ಗೆ ಒಂದು ವಿಚಾರ ಮಾಡಿರಲಿಲ್ಲ. ಆದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಈ ಒಂದು ದೊಡ್ಡ ಗುಣ ಇದೆಯಲ್ಲ, ಅದು ಅವರಿಗೆ ತುಂಬ ಹಿಡಿಸ್ತು. ಆಗಿನ ಕಾಲದ ಸಾಹಿತಿಗಳು ಈ ರೀತಿಯ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ರು. ಈ ರೀತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ನವರು ಹಣವನ್ನು ವಾಪಸ್ ಕೊಟ್ಟಿದ್ದು ಭಗವಾನ್ ಅವರಿಗೆ ಅವರ ಮೇಲೆ ಒಂದು ಗೌರವವನ್ನು ಹೆಚ್ಚುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ನಮ್ಮ ದಂತಕಥೆಯ ಸೀರೀಸ್ನಲ್ಲಿ ಈ ರೀತಿಯ ಕುತೂಹಲಭರಿತವಾದ ಇನ್ನಷ್ಟು ವಿಷಯಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.